ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತುಂಬ ದಿನ ಆದಮೇಲೆ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಸೊ ನನ್ನ ತಂಗಿ ಬಂದಿದ್ಲು ಅಂತ ನಾವು ಹೋಗೇ ಇರಲಿಲ್ಲ, ಅವಳ ಜೊತೆ ಹೋಗಿದ್ವಿ. ತುಂಬ ಹಳೆ ವೀಡಿಯೋ ಆ್ಯಕ್ಚುಲಿ, ಇದೇನು ಹೊಸ ವೀಡಿಯೋ ಅಲ್ಲ. ಇತ್ತಲ್ಲ ಎಡಿಟ್ ಮಾಡೋಣ ಅಂದ್ಬಿಟ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ವ್ಲಾಗ್ಗಳ ಇನ್ಮೇಲೆ ಒಂದೇ ಹಾಕ್ಕೊಂಡು ಹೋಗೋಣ ಅಂತ. ತುಂಬ ವೀಡಿಯೋಗಳಿದೆ, ಅಕ್ಕ ಮನೆಗೆ ಹೋಗಿರೋ ವೀಡಿಯೋಗಳು ತುಂಬ ಇದೆ. ನಾವು ಹೋಗಿದ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಹೋಗಿದ್ದು, ಜಾನ್ವರಿಗೆ ಹೋಗಿದ್ವಿ ಅನಿಸುತ್ತೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿತ್ತು, ಜಾನ್ವರಿ ಕಂಟಿನ್ಯೂ ಆಗಿ ಹಾಕಿದ್ರು, ಅವಾಗ ಹೋಗಿದ್ದು ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಮಾಲ್ ಆಫ್ ಏಷ್ಯಾ. ಅಂದರೆ ತುಂಬ ಲಕ್ಸುರಿ ಆಗಿದೆ. ಬೇರೆ ಕಡೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅಂದರೆ ಬೇರೆ ಕಂಟ್ರಿಗೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಒಳಗಡೆ ಅಷ್ಟು ತುಂಬ ಗ್ರ್ಯಾಂಡ್ ಮಾಡಿದರೆ, ತುಂಬ ದೊಡ್ಡದಾಗಿದೆ. ನಾನು ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್, ನನ್ನ ತಮ್ಮ ಒಬ್ಬ ಬಂದಿದ್ದ, ಅವನು 4 ಜನ ಹೋಗಿದ್ವಿ. ಅವತ್ತಂತೂ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಯಾರೆಲ್ಲ ಹೋಗಿಲ್ಲ ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ತುಂಬ ದೊಡ್ಡದಾಗಿದೆ ಅಲ್ವಾ, ಸೊ ತುಂಬ ಚೆನ್ನಾಗಿ ಟೈಮ್ ಪಾಸ್ ಹೋಗುತ್ತೆ. ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ತಾಯಿದ್ದೀವಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ, ಎಲ್ಲ ಮಾಲಲ್ಲೂ ಇರೋ ಥರನೇ ಇದೆ, ಬಟ್ ತುಂಬ ಆಪ್ಷನ್ಸ್ ಜಾಸ್ತಿ ಇದೆ ಮತ್ತು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅವತ್ತಿದ್ದು ಕ್ರಿಸ್ಮಸ್ಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬ ಲೈಟಿಂಗ್ಸ್ ಹಾಕಿದ್ರು, ಗಿಫ್ಟ್ ಥರ ಮಾಡಿದರು, ಅಲ್ಲಿ ಕ್ರಿಸ್ಮಸ್ ಟ್ರೀ ಥರ ಮಾಡಿದರು. ಒಂದಷ್ಟು ಫೋಟೋಸ್ಗಳು, ಒಂದಷ್ಟು ವೀಡಿಯೋಗಳನ್ನ ತಗೊಂಡ್ವಿ. ಎಲ್ಲರೂ ಫೋಟೋ ವೀಡಿಯೋಗಳಿಗೆ. ಹಾಗೆ ತುಂಬ ಜನ ಒಳಗಡೆನೇ ಇರಲಿಲ್ಲ, ಎಲ್ಲರೂ ಆಚೆನೇ ಇದ್ದರು. ಒಂದು ಗ್ಲಾಸ್ ಮನೆ ಥರ ಮಾಡಿದರು, ಗಿಫ್ಟ್ ಮನೆ ಥರ ಮಾಡಿದರು. ಅದು ತೂಗು ಸೇತುವೆ ಥರ, ಅಂದರೆ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋದು, ಕೆಳಗಡೆ ನೀರು ಇರುತ್ತೆ, ಆ ಥರ ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋಗಿ ಕಿಲ್ಲೆ ಬೇರೆ ಥರ ಇದೆ, ಹೋಗ್ಬನ್ನಿ ಒಂದ್ಸಲ. ತುಂಬ ಬೆಂಗಳೂರಲ್ಲಿ ಹೋಗ್ಬನ್ನಿ, ಆಚೆಯಿಂದ ಬರೋರು ಒಂದ್ಸಲ ಹೋಗಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಅಲ್ಲೆಲ್ಲ ಏನು ತಿನ್ನೋಕ್ಕೆಲ್ಲ ಹೋಗಿಲ್ಲ ನಾವು, ನಂದ್ರಲ್ಲಿ ಹಿಂಗೆ ನೋಡಿಕೊಂಡು ಹಂಗೆ ಸ್ವಲ್ಪ ಪಿಜ್ಜಾ ಮತ್ತು ಐಸ್ ಕ್ರೀಮನ್ನ ತೊಗೊಂಡ್ವಿ ಅನಿಸುತ್ತೆ. ಐಸ್ ಕ್ರೀಮ್ ಪಿಜ್ಜಾ ತಿನ್ಕೊಂಡು ಫುಡ್ ಸೆಕ್ಷನ್ ತುಂಬ ಲಕ್ಸುರಿ ಆಗಿದೆ. ಫುಡ್ ಸೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನೋಡಿರೋದ್ರಲ್ಲಿ ಇದು ಲಕ್ಸುರಿ ಮಾಲ್ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಇದೆ ಅನಿಸುತ್ತೆ, ಆ ಕಡೆ ಕೋರಮಂಗ್ಲ ಆ ಕಡೆ ಎಲ್ಲ ಹೋದರೆ. ಬಟ್ ಈ ಕಡೆ ಹೆಬ್ಬಾಳ, ಯಲಹಂಕ ಕಡೆ ಬಂದರೆ ಇದು ಮಾತ್ರ ಮಾಲ್ ಅಂದರೆ ಇದು ಅನ್ನೋ ಥರ ಇದೆ. ಸೊ ನಾವು ಐಸ್ ಕ್ರೀಮ್ ತೊಗೊಂಡ್ವಿ ಮತ್ತು ಪಾಪ್ಕಾರ್ನ್ ತೊಗೊಂಡ್ವಿ, ಏನೇನೋ ತೊಗೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ. ನಾನೊಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ರಾತ್ರಿ ಅನ್ನ ಏನಾದರೂ ಮಿಕ್ಕಿದರೆ ಬೆಳಗ್ಗೆ ಪಟ್ಟಂತ ತಿಂಡಿ ಮಾಡೋದು ಹೇಗೆ ಅಂದರೆ, ಅದನ್ನು ನಾವು ಒಂದು ದಾಲ್ ಥರ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಬಿಸಿಬೇಳೆ ಬಾತ್ ಥರ ಆದರೂ ಅಂದ್ಕೊಬೋದು, ಯಾವ ಥರ ಬೇಕಾದರೂ ಅಂದ್ಕೊಬೋದು, ಕಿಚಡಿ ಥರ ಏನಾದರೂ ಅಂದ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅರ್ಧ ಗ್ಲಾಸ್ ಅಂದರೆ ಸ್ವಲ್ಪ ದಾಲ್ಗಳನ್ನ ಹಾಕ್ಕೊಂಡಿದ್ದೀನಿ. 2 ದಾಲ್ನೋ 3 ದಾಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅನ್ನ ಇತ್ತು, ಅದನ್ನು ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡೆ, ಯಾಕಂದರೆ ಇಬ್ಬರೇ ಅಲ್ವಾ ಇರೋದು, ಅವರಿಗೆ ಬಾಕ್ಸ್ ಅಲ್ಲೇ ಕೊಡ್ತಾಯಿದ್ದಾರೆ ಆಫೀಸಲ್ಲೇ. ಅದಕ್ಕೆ ನಾನು 1 ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಆಪ್ಷನ್, ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬೋದು, ಯಾಕಂದರೆ ನಾವು ಬೇಯಿಸ್ತೀವಲ್ಲ, ಅದು ಸ್ನ್ಯಾಶ್ ಮಾಡೇ ಮಾಡ್ತೀವಲ್ಲ, ಅದಕ್ಕೋಸ್ಕರ ತುಂಬ ಈಸಿ. ಎಲ್ಲದು ಸ್ಟವ್ ಇರಬೇಕು, ಗ್ಯಾಸ್. ಬ್ಯಾಚುಲರ್ಸಿಗೆ ಮಾತ್ರ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಮತ್ತು ಮನೆಯಲ್ಲಿ ಇವಾಗ ಏನು ಅಡುಗೆ ಮಾಡ್ಕೊಳ್ಳೋದು ಅನ್ನೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲದು ಹಾಕ್ಬಿಟ್ಟು ಕೂಗ್ಸೋದಷ್ಟೇ. ಆ್ಯಡ್ ಮಾಡಬೇಕು ಅಂದರೆ ನೀವು ಬೇಕಂದರೆ ತರಕಾರಿನೂ ಆ್ಯಡ್ ಮಾಡ್ಕೊಬೋದು. ಸಮ್ಟೈಮ್ಸ್ ಇದು ತಿಂತಾಯಿದ್ರೆ ರಸಮ್ ರೈಸ್ ತಿಂದಂಗೂ ಅನ್ನಿಸ್ತಾಯಿತ್ತು, ಬೇಳೆ ರಸಮ್ ರೈಸ್ ಬರುತ್ತಲ್ಲ ಆ ಥರನೂ ಅನ್ನಿಸ್ತು. ಸೊ ಇದನ್ನು ನಾನು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು 1 2ರಿಂದ 3, ಯಾಕಂದರೆ ಅದು ಸ್ವಲ್ಪ ತುಂಬ ಸ್ನ್ಯಾಶ್ ಥರ ಬೇಯಬೇಕಲ್ವ, ಅಂದರೆ ತುಂಬ ಕಲಸೋಗುತ್ತಲ್ಲ,
ಈ ಮಕ್ಕಳಿಗೆಲ್ಲ ಗಂಜಿ ಕೊಡ್ತಾರಲ್ಲ ಆ ಥರ ಬೇಯಬೇಕಿದು. ಅದಕ್ಕೆ ನಾನು ಚಿಕ್ಕ ಕುಕ್ಕರ ಇಟ್ಕೊತೀನಿ, ಇಬ್ಬರಿಗೆ ಅಲ್ವಾ ಸಾಕಾಗುತ್ತೆ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ನಾನು ಮುಚ್ಚಿಬಿಡ್ತೀನಿ ಇವಾಗ. ಡೋಂಟ್ ಜಡ್ಜ್ ಮೈ ಕುಕ್ಕರ್. ಅದಕ್ಕಾಗಲೇ 4 ವರ್ಷ 3 ವರ್ಷ 3.5-4 ವರ್ಷ ಆಗಿದೆ ಅನಿಸುತ್ತೆ. ನನ್ನ ಮದುವೆಗೆ ಮುಂಚೆಯಿಂದ ಇರೋ ಕುಕ್ಕರ್ ಅನಿಸುತ್ತೆ ಅದು. ಅದಾದಮೇಲೆ ನಾನು ಇಷ್ಟನ್ನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ, ಹಂಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅನ್ನನ. ಚೆನ್ನಾಗಿ ಬೆಂದಿದ್ರೆ ಏನನ್ಸಲ್ಲ, ಇಲ್ಲಾಂದರೆ ಈ ಥರ ಮಾಡ್ಕೊಬೇಕು. ಅನ್ನ ಈ ಥರ ಸ್ಮ್ಯಾಶ್ ಆದರೆ ತೆಳ್ಳಗಿರುತ್ತೆ, ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ಥರ ಟೊಮೆಟೊ, ಈರುಳ್ಳಿ ಎಲ್ಲ ಇದಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ ನೀರು ಹಾಕಿ, ಯಾಕಂದರೆ ತುಂಬ ತೆಳ್ಳಗಿದ್ರೆ ಚೆಂದ ಇದು. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಏನೇನು ಬೇಕು ಗೊತ್ತಿರುತ್ತೆ ಅಲ್ಲ ನಿಮಗೆ, ಆ ಥರ ಒಂದು ಸ್ವಲ್ಪ ಏನದು ಸಾಸಿವೆ, ಬೇಗ ಬಾಯಿಗೆ ಬರಲ್ಲ ಬಟ್ ನಂಗೆ ಅದು ಇಷ್ಟ, ಸಾಸಿವೆ. ಆಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಆಪ್ಷನ್, ಬಟ್ ನಾನು ಅದಕ್ಕೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಇದು ಚಟಪಟ ಅಂದಾಗ ಅದಕ್ಕೆ ಹಾಕೋದು. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾರು ಗೊತ್ತಿರಲ್ಲ ಅವ್ರು ಇದನ್ನು ಟ್ರೈ ಮಾಡಿ. ಬ್ಯಾಚುಲರ್ಸ್ ಯಾರಿರ್ತೀರೋ ಅವ್ರು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ ನಿಮಗೆ ಬೇಕು ಅಂದರೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ನೀವು ಚಳಿಗೆ ಅದಕ್ಕೆ ರಸಮ್ ರೈಸ್ ತಿಂತಾಯಿದ್ದೀರಾ ಅನ್ನೋ ಫೀಲ್ ಆಗುತ್ತೆ. ಇದರ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಸಾಂಬಾರು ಪೌಡ್ರ್. ನಾವೇನು ಬಿಸಿಬೇಳೆ ಬಾತ್ ಪೌಡ್ರ್ ಅಂತೀವಲ್ಲ, ಸೊ ನಮ್ಮನೆ ಸಾಂಬಾರು ಪೌಡ್ರ್. ಯಾಕಂದರೆ ಇದು ನಾನು ಮಾಡ್ತಾ ಇರೋದು ಬಿಸಿಬೇಳೆ ಬಾತಲ್ಲ ಅಲ್ವಾ, ಕಿಚಡಿ ಥರ, ಅದಕ್ಕೋಸ್ಕರ ನಾನು ಸಾಂಬಾರು ಪೌಡ್ರನ್ನೇ ಹಾಕ್ತೀನಿ. ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ಏನಂದರೆ ಇದಕ್ಕೆ ನಾನು ಹೆಸ್ರುಬೇಳೆ ಹಾಕಿರೋದ್ರಿಂದ ಹೀಟ್ ತಂಪಾಗಿದೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ಇದನ್ನು ವೀಕ್ಲಿ 1 ಟೈಮ್ ಮಾಡ್ತಾಯಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡಿ. ನಾನು ನಿಮ್ಮ ಜೊತೆ ರೆಸಿಪಿ ಜೊತೆನೂ ಸಿಗ್ತೀನಿ, ಸಂಜೆ ಸ್ನ್ಯಾಕ್ಸ್ ಜೊತೆ ಸಿಗ್ತೀನಿ. ಎಲ್ಲ ವ್ಲಾಗ್ಗಳನ್ನ ನಾನು ಇನ್ನು ಮುಂದೆ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.